ಮೇಘ್ನಾ ರಾಜ್ರವರ ಎರಡನೇ ಮದುವೆ ಕೊನೆಗೂ ಆಗೇ ಬಿಡ್ತು. ಸೊ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಯಾರೊಂದಿಗೆ ಮದುವೆ ಆದರು, ಏನಾಯಿತು ಮೇಘ್ನಾ ರಾಜ್ರವ್ರ ಮದುವೆ ಆಗೋಲ್ಲ ಎರಡನೇ ಮದುವೆ ಅಂತಕ್ಕಂಥದ್ದವರು ಯಾಕೆ ಎರಡನೇ ಮದುವೆನ ಆಗೋಕೆ ಸಿದ್ಧರಾದರು, ಯಾಕೆ ಎರಡನೇ ಮದುವೆನ ಆದರು, ಏನಾಯಿತು ಇವರ ನಡುವೆ, ತಮ್ಮ ಮಗನಿಗೋಸ್ಕರ ಏನಾದರೂ ಮದುವೆ ಆದ್ರಾ, ಯಾಕೆ ಈ ರೀತಿ ಮಾಡಿದ್ರು, ಮೇಘ್ನಾ ರಾಜ್ರವರ ಈ ಒಂದು ಯೋಚನೆ ಬಗ್ಗೆ ಧ್ರುವ ಸರ್ಜಾ ಅವರು ಹೇಳಿರೋದೇನು, ಧ್ರುವ ಸರ್ಜಾ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಾ, ಇಲ್ಲ ನನಗೆ ಏನೂ ಕೇಳಬೇಡಿ ಅವರನ್ನೇ ಕೇಳಿ, ಸೊ ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅವರು ಅನ್ನೋ ಮಾತನ್ನು ಹೇಳಿದ್ರು ಅಂತಕ್ಕಂಥ ಮಾತುಗಳು ತುಂಬ ಅಂದರೆ ತುಂಬಾ ವೈರಲ್ ಆಗ್ತಾ ಇವೆ. ಸೊ ಇದ್ರ ಬಗ್ಗೆ ಏನಾಯಿತು, ಮೇಘ್ನಾ ರಾಜ್ರವರು ಯಾಕೆ ಈ ರೀತಿ ಏನಾದರೂ ಅಂದರೆ ಚಿರಂಜೀವಿ ಸರ್ಜಾ ಅವರ ಫ್ಯಾಮಿಲಿಗೆ ಏನು ಹೇಳಾರ್ದೆ ಮದುವೆಯನ್ನು ಆದ್ರಾ, ಏನಾಯಿತು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ಕೆ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಚಿರಂಜೀವಿ ಸರ್ಜಾ ಇಬ್ಬರು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ವಿಧಿಯ ಆಟ ಚಿರಂಜೀವಿ ಸರ್ಜಾ ಅವ್ರನ್ನ ಒಂದು ಕರೆದುಕೊಂಡು ಬಿಟ್ಟರು. ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ತುಂಬ ಅಂದರೆ ತುಂಬ ನೋವುಗಳನ್ನು ದುಃಖಗಳನ್ನು ಮೇಘ್ನಾ ರಾಜ್ರವರು ಅನುಭವಿಸಿದ್ದಾರೆ. 6 ತಿಂಗಳುಗಳ ಕಾಲ ನಾನು ಇದ್ದು ವೇಸ್ಟ್, ನಾನು ಸಾಯಬೇಕು ಅನ್ನೋ ವಿಚಾರದಲ್ಲಿ ಇದ್ರಂತೆ. ಅದಾದ ನಂತರ ತಾನು ಗರ್ಭಿಣಿಯಾಗಿರೋದ್ರಿಂದ ತನ್ನ ಮಗನಿಗೋಸ್ಕರ ಒಂದು ಮೇಘ್ನಾ ರಾಜ್ರವರು ತಮ್ಮ ಜೀವನವನ್ನು ಮುಡಿಪಾಗಿಟ್ರಂತೆ. ಹಲವಾರು ಸಮಾಜದಿಂದ ನಿಂದನೆಗಳು, ಕೆಟ್ಟ ಕೆಟ್ಟ ಮಾತುಗಳು ಅವರಿಗೆ ಬಂದುವಂತೆ. ತುಂಬ ಜನರು ತುಂಬ ಅಂದರೆ ತುಂಬ ಕೆಟ್ಟದಾಗಿ ಮಾತನಾಡಿದ್ರಂತೆ. ಆದರೆ ಅವುಗಳನ್ನೆಲ್ಲ ಯಾವುದೇ ಲೆಕ್ಕಕ್ಕೆ ಹಾಕಿಕೊಳ್ಳದೆ, ಯಾರೂ ತಲೆಗೆ ಹಾಕಿಕೊಳ್ಳದೆ, ಇಲ್ಲ ನನ್ನ ಮಗನೇ ನನಗೆ ಸರ್ವಸ್ವ, ಯಾರು ಏನಂದ್ರೂ ನನಗೇನು, ನನ್ನ ಮಗನೇ ನನ್ನ ಸರ್ವಸ್ವ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿಬಿಟ್ಟು ಒಂದು ಮೇಘ್ನಾ ರಾಜ್ರವರು ಆ ರೀತಿಯಾಗಿ ಇರ್ತಾರಂತೆ. ಸೊ ಅವರು ಹೇಳೋ ಪ್ರಕಾರ ನನ್ನ ಜಾಗದಲ್ಲಿ ಯಾರಾದರೂ ಬೇರೆದವ್ರು ಇದ್ದರೆ, ನನ್ನ ಪ್ಲೇಸ್ನಲ್ಲಿ ಬೇರೆದವ್ರು ಯಾರಾದರೂ ಇದ್ದರೆ ಇವತ್ತಿಗೆ ಅವರು ಬದುಕ್ತಾ ಇರಲಿಲ್ಲ. ಸೊ ಕೆಟ್ಟ ಮಾತುಗಳನ್ನು, ಅಷ್ಟೊಂದು ಕೆಟ್ಟ ಮಾತುಗಳನ್ನು, ಅಷ್ಟೊಂದು ಕೆಟ್ಟ ನಿಂದನೆಗಳನ್ನು ನಾನು ಎದುರಿಸಿದ್ದೇನೆ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ತಮ್ಮ ದುಃಖವನ್ನು ಕೆಲವೊಂದಿಷ್ಟು ಪಾಡ್ಕಾಸ್ಟ್ ಚಾನಲ್ಗಳಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಯಾಕೆ ಎರಡನೇ ಮದುವೆಯನ್ನು ಆಗ್ತಾರೆ, ಸೊ ಇದಕ್ಕೆ ಏನು ಹೇಳಿದರು ಚಿರಂಜೀವಿ ಸರ್ಜಾ ಅವರ ಒಂದು ತಮ್ಮನಾದಂತಹ ಧ್ರುವ ಸರ್ಜಾ ಅವರು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಏನಂದರು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರಿಗೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋ ಮಾತನ್ನು ಮೀಡಿಯಾದವರು ಒಂದು ಧ್ರುವ ಸರ್ಜಾ ಅವರಿಗೆ ಕೇಳ್ತಾರೆ. ಆಗ ಧ್ರುವ ಸರ್ಜಾ ಅವರು ಹೇಳಿದ್ದೇನಪ್ಪ ಅಂತಂದರೆ, ಖಂಡಿತವಾಗ್ಲೂ ಆಗೋದಾದರೆ ಆಗಲಿ ಎರಡನೇ ಮದುವೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅವರು ಏನೇ ಡಿಸಿಷನ್ ತೆಗೆದುಕೊಂಡ್ರು ಅದು ಒಂದು ಒಳ್ಳೆಯ ಡಿಸಿಷನ್ನೇ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಅವರಿಗೆ ಎಲ್ಲ ರೈಟ್ಸ್ ಇದೆ. ಯಾಕೆಂದರೆ ಅಣ್ಣನನ್ನು ಕಳೆದುಕೊಂಡಿರೋ ದುಃಖದಲ್ಲಿ ಅವರು ಈಗ ಇದ್ದಾರೆ. ಸೊ ನಾವು ಈ ಥರದ ಚುಚ್ಚು ಮಾತುಗಳನ್ನು ಹೇಳಿ ಅವರಿಗೆ ಇನ್ನಷ್ಟು ದುಃಖ ಭರಿಸೋದು ಬೇಡ ಅನ್ನೋ ಮಾತನ್ನು ಇಲ್ಲಿ ಚಿರಂಜೀವಿ ಸರ್ಜಾ ಅವರು, ಅಂದರೆ ಚಿರಂಜೀವಿ ಸರ್ಜಾ ಅವರ ತಮ್ಮನಾದಂತಹ ಒಂದು ಮೇಘ್ನಾ ರಾಜ್ರವರ ಒಂದು ಮೈದನಾದಂತಹ ಒಂದು ಧ್ರುವ ಸರ್ಜಾ ಅವರು ಹೇಳಿದ್ರಂತೆ. ಇನ್ನು ಯಾಕೆ ಧ್ರುವ ಸರ್ಜಾ ಅವರು ಒಂದು ತುಂಬ ಅಂದರೆ ತುಂಬ ಖುಷಿಯ ವಿಷಯ, ಯಾಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರು ಒಂದು ಮೇಘ್ನಾ ರಾಜ್ರವರ ಪರವಾಗಿ ನಿಂತಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಯಾವ ರೀತಿಯಾಗಿರುತ್ತಪ್ಪ ಅಂತಂದರೆ, ನಮ್ಮನ್ನು ಅಣ್ಣನನ್ನು ಕಳೆದುಕೊಂಡೆ ನೀನು, ನಿನಗೆ ಇನ್ನೊಂದು ಮದುವೆ ಯಾಕೋ ಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳ್ಬೋದಾಗಿತ್ತು. ಆದರೆ ಒಂದು ಅಕ್ಕನ ರೀತಿಯಲ್ಲಿ ಅವ್ರನ್ನ ಅವರು ನೋಡಿದ್ದಾರೆ. ಇಲ್ಲ ಅವರು ತೆಗೆದುಕೊಳ್ಳೋ ಯಾವುದೇ ಡಿಸಿಷನ್ ಆದರೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಇಲ್ಲಿ ಒಂದು ಧ್ರುವ ಸರ್ಜಾ ಅವರು ಹೇಳಿದ್ದಾರಂತೆ. ತುಂಬಾ ಒಂದು ಒಳ್ಳೆಯ ಖುಷಿಯ ವಿಷಯ. ಯಾಕಪ್ಪ ಅಂತಂದರೆ ಒಂದು ಹೆಣ್ಣಿಗೆ ಯಾರಾದರೂ ಒಬ್ಬರಾದರೂ ಒಂದು ಬ್ಯಾಕ್ ಬೋನ್ ಆಗಿ ಬೇಕೇ ಬೇಕು. ಹಾಗೆ ತಮ್ಮನಾಗಿ ಒಂದು ಧ್ರುವ ಸರ್ಜಾ ಅವರು ಅವರ ಬೆನ್ನಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ನೀವೇನೇ ಮಾಡಿ ಅದಕ್ಕೆ ನಾನು ನಿಮ್ಮ ಹಿಂದೆ ಇದ್ದೇ ಇರ್ತೀನಿ. ಸೊ ನೀವೇ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಂಡ್ರು ನನಗೆ ಒಂದು ಒಳ್ಳೆಯ ಒಂದು ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ನೀವು ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿರ್ತೀರಾ, ಯೋಚನೆ ಮಾಡಿಯೇ ಆ ಡಿಸಿಷನ್ನ ತೆಗೆದುಕೊಂಡಿರ್ತೀರಾ ಅನ್ನೋ ಮಾತನ್ನು ಇಲ್ಲಿ ಚಿರಂಜೀವಿ ಸರ್ಜಾ ಅವರ ತಮ್ಮನಾದಂಥ ಧ್ರುವ ಸರ್ಜಾ ಅವರು ಒಂದು ಮೇಘ್ನಾ ರಾಜ್ರವರಿಗೆ ಹೇಳಿದ್ದಾರಂತೆ. ಇದನ್ನು ಕೇಳಿ ಮೇಘ್ನಾ ರಾಜ್ರವರು ತುಂಬ ಖುಷಿಯಾಗಿದ್ದಾರಂತೆ. ತುಂಬ ಒಂದು ಒಳ್ಳೆಯ ಖುಷಿಯ ವಿಷಯ. ಯಾಕಪ್ಪ ಅಂತಂದರೆ ಒಂದು ಧ್ರುವ ಸರ್ಜಾ ಅವರಾದರೂ ಅವರೊಟ್ಟಿಗೆ ನಿಂತಿದ್ದಾರೆ ಅನ್ನೋದು. ಇನ್ನು ಮೇಘ್ನಾ ರಾಜ್ರವರ ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಆದಷ್ಟು ಬೇಗ ಮೇಘ್ನಾ ರಾಜ್ರವರು ಮದುವೆ ಆಗ್ತಾರೆ. ಸೊ ಇನ್ನು ಗಂಡನ ಕೂಡ ನೋಡಿದ್ದಾರಂತೆ. ಇನ್ನು ಆ ಗಂಡು ಯಾರು ಅನ್ನೋದು ಇನ್ನೂ ಕೂಡ ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಒಂದು ಅಪ್ಡೇಟ್ ಮಾಹಿತಿ ಸಿಕ್ಕಾದ ತಕ್ಷಣ. ಸೊ ಈ ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ಹಲವಾರು ಜನರು ಒಂದು ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಹಲವಾರು ಜನರು ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.